टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದೇ ರೀ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಮರ್ತು ಬಿಟ್ರೇನು ಸರ್? ಎಲೆಕ್ಟ್ರಲ್ ಬಾಂಡ್ಗಳು ನೀವು ಯಾವತ್ತು ಪ್ರಶ್ನೆನೇ ಕೇಳೋದಲ್ಲ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಪ್ರತಿ ಸಲ ಕೇಳ್ರಿ ನೋಡೋಣ. ಈಗ ಅದ್ರದ್ದು ಹೇಳ್ತಾ ಇದ್ದಾರೆ, ಯಾವುದೋ ಹಣ ದುರ್ಬಳಕೆ ರಾಜಕೀಯ ಆಗಿದೆ ಅಂತ ನೀವು ಹೇಳ್ತಿದ್ರೆ ಅದ್ರ ಬಗ್ಗೆ ಅವ್ರನ್ನ ಎಲ್ಲಿ ಪ್ರೂಫ್ ಇಲ್ಲ. ಆರೋಪ ಇದೆ, ಒಪ್ಪೋಣ. ಅದು ಆರೋಪನ ನಾನೇನು ಹೇಳಕ್ಕೆ ಬರಲ್ಲ. ಅದು ಎಲೆಕ್ಟ್ರಲ್ ಬಾಂಡ್ ದುಡ್ಡು ಏನಾಗಿದೆ? ಇದು ಡೇ ಲೈಟ್ ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಡೇ ಲೈಟ್ ಡೆಮಾಕ್ರಸಿಯ ಕರಪ್ಷನ್ ಅನ್ನೋದಂದ್ರೆ ಎಲೆಕ್ಟ್ರಲ್ ಬಾಂಡು. ಮತ್ತು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾರು ಜನ ಮರ್ತೇ ಬಿಟ್ಟಾರ? ನೀವು ಕೇಳ್ಬೇಕು, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನು ಮಾಡಿದ್ರಿ? ಅಲ್ಲಿ ಇಡಿ ರೇಡ್ಗಳು ಯಾಕೆ ಹೋಗಿಲ್ಲ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ? ಅಲ್ಲಿ ಯಾರ್ಯಾರು ಎಲೆಕ್ಟ್ರಲ್ ಬಾಂಡಲ್ಲಿ ಮಾಡಿದವರು ಎಲ್ಲ ಇವರು ಮೋಸ್ಟ್ ಆಫ್ ದ ಪೀಪಲ್ ಯಾರು IPL ಬೆಟ್ಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳು, ಫ್ರಾಡ್ ಮಾಡ್ತಕ್ಕಂಥ ಕಂಪ್ನಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಇದೇನು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾವಲ್ಲ ಕಂಪ್ನಿಗಳು, ಏನು ಗೋ ಮಾಂಸ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿಗಳನ್ನು ಚಂದ ತೊಗೊಂಡು ಇವತ್ತು BJP ಪಾರ್ಟಿ ಪಕ್ಷ ಕಟ್ಟಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ನೀವು ಕೇಳ್ರಿ ಎಲ್ಲರಿಗೂ ಹೋಗಿ. ನೀವು ಎಲೆಕ್ಟ್ರಲ್ ಬಾಂಡಲ್ಲಿ ದುಡ್ಡು ತೊಗೊಂಡಿದ್ದಿಲ್ಲ, ಅದ್ರ ಬಗ್ಗೆ ಯಾಕೆ ಸರ್ ಚರ್ಚೆ ಮಾಡೋದು ಕೇಳ್ಬೇಕು ಪ್ರತಿಯೊಬ್ಬರಿಗೆ. ಎಲೆಕ್ಟ್ರಲ್ ಬಾಂಡು ಸುಮಾರು 8,500 ಕೋಟಿ ದೇಶದಲ್ಲಿ ಏನು ಬಂದಿದೆ ದುಡ್ಡು, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ, ವ್ಯಾಪಕವಾಗಿ ಚರ್ಚೆ ಆಗಬೇಕಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆಮೇಲೆ ಕೇಂದ್ರದಲ್ಲಿ ಇದು ಯಾವುದು ನಮ್ಮ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಸೊಸೈಟಿಗೆ, PM ಕೇರ್ ದುಡ್ಡು ಅಂತ ಹೋಗಿದೆ. ಅದಕ್ಕೆ ಎಷ್ಟು ದುಡ್ಡು ಹೋಗಿದೆ ಇಲ್ಲಿವರೆಗೆ? ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಲ್ಲ. ಆ ದುಡ್ಡು ಏನಾಗಿದೆ, ಯಾರು ಎಷ್ಟು ದುಡ್ಡು ಕೊಟ್ಟರು, ಏನಾಗಿದೆ ಅಂತ ಇಂಥವು ಚರ್ಚೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ. ಸೊ ಮುಂದೆ ಬರ್ತಕ್ಕಂಥಗಳು ತಾವು ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀವಿ. ಅದೇ ರೀ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಮರ್ತು ಬಿಟ್ರೇನು ಸರ್? ಎಲೆಕ್ಟ್ರಲ್ ಬಾಂಡ್ಗಳು ನೀವು ಯಾವತ್ತು ಪ್ರಶ್ನೆನೇ ಕೇಳೋದಲ್ಲ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಪ್ರತಿ ಸಲ ಕೇಳ್ರಿ ನೋಡೋಣ. ಈಗ ಅದ್ರದ್ದು ಹೇಳ್ತಾ ಇದ್ದಾರೆ, ಯಾವುದೋ ಹಣ ದುರ್ಬಳಕೆ ರಾಜಕೀಯ ಆಗಿದೆ ಅಂತ ನೀವು ಹೇಳ್ತಿದ್ರೆ ಅದ್ರ ಬಗ್ಗೆ ಅವ್ರನ್ನ ಎಲ್ಲಿ ಪ್ರೂಫ್ ಇಲ್ಲ. ಆರೋಪ ಇದೆ, ಒಪ್ಪೋಣ. ಅದು ಆರೋಪನ ನಾನೇನು ಹೇಳಕ್ಕೆ ಬರಲ್ಲ. ಅದು ಎಲೆಕ್ಟ್ರಲ್ ಬಾಂಡ್ ದುಡ್ಡು ಏನಾಗಿದೆ? ಇದು ಡೇ ಲೈಟ್ ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿ ಡೇ ಲೈಟ್ ಡೆಮಾಕ್ರಸಿಯ ಕರಪ್ಷನ್ ಅನ್ನೋದಂದ್ರೆ ಎಲೆಕ್ಟ್ರಲ್ ಬಾಂಡು. ಮತ್ತು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾರು ಜನ ಮರ್ತೇ ಬಿಟ್ಟಾರ? ನೀವು ಕೇಳ್ಬೇಕು, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನು ಮಾಡಿದ್ರಿ? ಅಲ್ಲಿ ಇಡಿ ರೇಡ್ಗಳು ಯಾಕೆ ಹೋಗಿಲ್ಲ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ? ಅಲ್ಲಿ ಯಾರ್ಯಾರು ಎಲೆಕ್ಟ್ರಲ್ ಬಾಂಡಲ್ಲಿ ಮಾಡಿದವರು ಎಲ್ಲ ಇವರು ಮೋಸ್ಟ್ ಆಫ್ ದ ಪೀಪಲ್ ಯಾರು IPL ಬೆಟ್ಟಿಂಗ್ ಮಾಡ್ತಕ್ಕಂಥ ಕಂಪ್ನಿಗಳು, ಫ್ರಾಡ್ ಮಾಡ್ತಕ್ಕಂಥ ಕಂಪ್ನಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಇದೇನು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾವಲ್ಲ ಕಂಪ್ನಿಗಳು, ಏನು ಗೋ ಮಾಂಸ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಪ್ನಿಗಳನ್ನು ಚಂದ ತೊಗೊಂಡು ಇವತ್ತು BJP ಪಾರ್ಟಿ ಪಕ್ಷ ಕಟ್ಟಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ನೀವು ಕೇಳ್ರಿ ಎಲ್ಲರಿಗೂ ಹೋಗಿ. ನೀವು ಎಲೆಕ್ಟ್ರಲ್ ಬಾಂಡಲ್ಲಿ ದುಡ್ಡು ತೊಗೊಂಡಿದ್ದಿಲ್ಲ, ಅದ್ರ ಬಗ್ಗೆ ಯಾಕೆ ಸರ್ ಚರ್ಚೆ ಮಾಡೋದು ಕೇಳ್ಬೇಕು ಪ್ರತಿಯೊಬ್ಬರಿಗೆ. ಎಲೆಕ್ಟ್ರಲ್ ಬಾಂಡು ಸುಮಾರು 8,500 ಕೋಟಿ ದೇಶದಲ್ಲಿ ಏನು ಬಂದಿದೆ ದುಡ್ಡು, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ, ವ್ಯಾಪಕವಾಗಿ ಚರ್ಚೆ ಆಗಬೇಕಲ್ಲ. ಸುಪ್ರೀಂ ಕೋರ್ಟ್ ಹೇಳ್ತು ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಆಮೇಲೆ ಕೇಂದ್ರದಲ್ಲಿ ಇದು ಯಾವುದು ನಮ್ಮ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಟ್ರಸ್ಟ್ ಮಾಡಿದ್ದಾರೆ ಸೊಸೈಟಿಗೆ, PM ಕೇರ್ ದುಡ್ಡು ಅಂತ ಹೋಗಿದೆ. ಅದಕ್ಕೆ ಎಷ್ಟು ದುಡ್ಡು ಹೋಗಿದೆ ಇಲ್ಲಿವರೆಗೆ? ಅದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕಲ್ಲ. ಆ ದುಡ್ಡು ಏನಾಗಿದೆ, ಯಾರು ಎಷ್ಟು ದುಡ್ಡು ಕೊಟ್ಟರು, ಏನಾಗಿದೆ ಅಂತ ಇಂಥವು ಚರ್ಚೆ ಮಾಡಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಆಗುತ್ತೆ. ಸೊ ಮುಂದೆ ಬರ್ತಕ್ಕಂಥಗಳು ತಾವು ಮಾಡಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀವಿ.